ನಾವೆಲ್ಲ ಹಿಂದೂಗಳಲ್ವಾ? ನಿಮಗೇನಾದರೂ ಆ ಭಾವನೆ ಇದೆಯಾ ನಾವು ಹಿಂದೂಗಳಲ್ಲ ಅಂತ? ಅಲ್ಲಲ್ಲ, ಆ ಥರ ಏನಾದ್ರು ಇದೆಯಾ? ಅಲ್ಲಪ್ಪ, ಕೇಳ್ರಿ ಸುರೇಶ್ ಗೌಡ, ಕೂತ್ಕೊಳ್ಳಿ. ಸರ್, ಮುಖ್ಯಮಂತ್ರಿ ಹೋಗ್ಯಾರತ್ತ, ಮುಖ್ಯಮಂತ್ರಿ ಆಗ್ಯಾರ, ಮಂಜುನಾಥ್ ಆಶೀರ್ವಾದ ಆಗೈತೆ. ನೀವು ಹೇಳಿದ್ದು ನಾನು ಸ್ವಾಗತ. ನಾವು ಹಿಂದೂಗಳು ಭಾವನೆ, ಹೌದಪ್ಪ, ನಾವು ಹಿಂದೂಗಳೇ. ನನ್ನ ಹೆಸರೇನು ಇಟ್ಟಿದ್ದಾರೆ ಹೇಳಿ? ಅಲ್ಲ, ಹೆಸರಿಗೆ ತಕ್ಕಂತೆ ಇಲ್ಲ ಅಂತ ಪ್ರಶ್ನೆ ಅಷ್ಟೇ. ಹೆಸರಿಗೆ ತಕ್ಕಂತೆ ಇಲ್ಲ ಅಂತಂದ್ರೆ ನಾನು ಏನು ಹೇಳಬೇಕು? ಅದು ಬೇಕಾಗಿಲ್ಲಲ್ಲ. ಜೀವನದಲ್ಲಿ ಎರಡು ದಾರಿ ಇದೆ, ಒಂದು ಸಂಘರ್ಷದ ದಾರಿ, ಒಂದು ಸಂಯಮದ ದಾರಿ. ನಾನು ಎರಡನೇದು ಆರಿಸ್ಕೊಂಡಿದ್ದೀನಿ ಅಶೋಕ್. ಅಲ್ಲ, ಸಂಯಮದ ದಾರಿಯನ್ನು ಆರಿಸ್ಕೊಂಡಿದ್ದೀನಿ. ನೀವು ಸಂಯಮ, ಅವರು ಸಂಘರ್ಷ, ಇಬ್ರು ಪಕ್ಕದಲ್ಲೇ ಇದ್ದೀರಲ್ಲ, ಆಶ್ಚರ್ಯ. ಅಲ್ಲ, ನಮ್ಮನ್ನ ನೀವು ಬೇರ್ಪಡ್ಸಕ್ ಹೋಗ್ಬೇಡಿ, ಆಗೋದಿಲ್ಲ. ನಮ್ಮನ್ನ ಯಾಕೆ ಬೇರ್ಪಡ್ಸಕ್ ಹೋಗ್ತೀರಾ? ಪರಮೇಶ್ವರ್ ಅವರೇ, ಅವರು ನಾನು ಒಂದು ಅಧಿಕಾರ ತಗೋತೀನಿ ಅಂತಾರೆ, ನೀವು ನಾನು ಮೌನವಾಗಿದ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ. ಯಾರು ಪಾಲಾಗುತ್ತಿದ್ದು ಅಂತ ನನ್ನ ಪ್ರಶ್ನೆ ಅಷ್ಟೇ. ಕಾಯ್ದು ನೋಡಿ. ಇವತ್ತು ಮಾನ್ಯ ಅಧ್ಯಕ್ಷರೇ, ಭಾಳ ಸಲಹೆಗಳನ್ನು ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ. ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದ್ದೀರಿ, ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಇಲ್ಲಿ ಅವ್ರೇನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಸದನದಲ್ಲಿ, ಇಂಥ ಪವಿತ್ರವಾದ ಸದನದಲ್ಲಿ, ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಎತ್ತೋದಕ್ಕೂ ಕೂಡ ಹೋಗೋದಿಲ್ಲ. ಮಾನ್ಯ ಸುರೇಶ್ ಗೌಡರು ನಮ್ಮ ಜಿಲ್ಲೆಯವರು, ಆತ್ಮಸಾಕ್ಷಿ, ನಿಮಗೆ ಅನುಮಾನ ಬರೋದು ಬೇಡ, ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ. ಆತ್ಮಸಾಕ್ಷಿಯಿಂದ SIT ಮಾಡಿದ್ದೇವೆ. ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ, ಈ ನಾಡಿಗೆ ಉತ್ತರವನ್ನು, ಸತ್ಯವನ್ನು ಹೊರತರ್ತೀವಿ.